ಇಟ್ಬಿಡಿ ಅದನ್ನ ಇಟ್ಬಿಡಿ, ಇಲ್ಲಿ ಎಲ್ಲರಿಗೂ ಹತ್ತೈತಿ, ಸುಗಂಧೈತಿ ಎಲ್ಲರಿಗೂ. ಈ ಕಡೆ ಬರ್ರಿ ನೀವು ಗಂಡ್ಮಕ್ಳ, ಅಲ್ಲಿ ಹೆಣ್ಮಕ್ಳು ಬಂದು ಕುಂದಿರ್ತಾರ, ನೀ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ ನೀವು. ಬರ್ತಾಗ ಇಲ್ಲಿ ಬರ್ರಿ, ಇಲ್ಲಿ ತಗೋರಿ, ಅಲ್ಲೇ ಕೂಡ್ರಿ ಬೇಕಾರೆ, ಕೂಡ್ರಿ ಎಲ್ಲಿ ಬೇಕಲ್ಲಿ ಕೂಡ್ರಿ, ಅಲ್ಲಿ ಕೇಳ್ತದ ಕೂಡ್ರಿ, ಮೈಕ್ ಐತಿ. ಸುಖ ಇತ್ತಾಗ ಇಲ್ಲೇ ಕುಂಡ್ರಿ, ಗಾಡಿ ಅಂದ್ರೆ ಅಲ್ಲಿ ಕುಂಡ್ರಿ, ಗಾಡಿಗೆ ಹೋಗಲ್ಲಿ. ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಚಲಂ ಸರ್ವದೇ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತ್ವನ್ನಮಾಮಿ ಸಕಲ ಸಾಧು ಸಲಹೆ ಪ್ರಿಯನೇ ಎದುರಿಲು ಗದ್ದೇಳು ಸ್ವರೂಪವನ್ನು ವ್ಯವಹಾರಿಸು, ಆತ್ಮಾನಂದವನ್ನು ಸುರಿ. ಆತ್ಮಾನಂದವೆಂಬ ನದಿಯು ಸುತ್ತಲೂ ಪ್ರವಹಿಸುತ್ತಿದೆ, ಆತ್ಮಾನಂದದ ಸುರಿಮಳೆಯಾಗುತ್ತಿದೆ. ಈ ಅಮೃತವನ್ನು ಸಾಕಾಗುವವರೆಗೆ ಪಾನ ಮಾಡು. ಜಗತ್ತಿನ ಒಳಗೆ ನಿನಗೆ ಬೇಡ, ನಿನ್ನ ದಾರಿಯನ್ನು ನೀನು ನೋಡಿಕೋ. ವಿಠಲರು ಧನವನ್ನು ಸೇಕರಿಸಿ ಕಾರ್ಖಾನೆಯ ಒಡೆಯರಾಗಿ ಕೋಟ್ಯಾಧೀಶರಾಗಿ ನಾವು ಯೋಧಗಳೇ. ಇತರರು ಬ್ಯಾರಿಸ್ಟರ್ಗಳಾಗಲಿ, ಹೈಕೋರ್ಟ್ ಮತ್ತು ಮಂತ್ರಿಗಳಾಗಲಿ, ಅಥವಾ ರಾಷ್ಟ್ರಪತಿ ವಿಶ್ವಾಧಿಪತಿಗಳಾಗಲಿ, ಅಷ್ಟಾದರೂ ಅವರು ಅಜ್ಞಾನಿಗಳೇ. ಅದಕ್ಕೆ ಸ್ವಲ್ಪವೂ ಗಮನ ಕೊಡದಿರು. ಮೂರು ಲೋಕಗಳ ಐಶ್ವರ್ಯವು ಆತ್ಮಜ್ಞಾನ ಸಂಪತ್ತಿನ ಮುಂದೆ ತೃಣಪ್ರಾಯವು. ಆತ್ಮಾನಂದವೆಂಬ ಸಮುದ್ರದ ಮುಂದೆ ಮೂರು ಲೋಕಗಳ ಆನಂದವು ಒಂದು ಹನಿಗೆ ಸಮಾನವಾಗಲಾರದು. ಆತ್ಮಜ್ಞಾನಕ್ಕೆ ಹೋಲಿಸಿ ನೋಡಿದರೆ ಐಹಿಕ ವಿಜ್ಞಾನಿಗಳ ಜ್ಞಾನವು ಕೇವಲ ಚರ್ಚಕ್ಕೆ ಸಮಾನವು. ಅಮೂಲ್ಯವಾದ ಆತ್ಮಾನಂದ ನಿಧಿಯು ನಿನಗಾಗಿ ಸಿದ್ಧವಾಗಿದೆ. ಇದು ಅಕ್ಷಯವಾದ ಐಶ್ವರ್ಯವು. ಈ ಆತ್ಮಾನಂದದ ಸಂಪತ್ತನ್ನು ಯಾವ
ಈ ಸಂಪತ್ತನ್ನು ಪಡೆದು ನಿರಂತರ ಸುಖಿಯಾಗು. ಈ ಸಂಪತ್ತನ್ನು ಪಡೆದ ನಂತರ ನೀನು ರಾಜರ ರಾಜ, ಚಕ್ರವರ್ತಿಗಳ ಚಕ್ರವರ್ತಿ. ನಿನ್ನನ್ನು ಕರೆದು ಇಂದ್ರ ಮತ್ತು ಬ್ರಹ್ಮರು ಅಸೂಯೆ ಪಡುವುದು. ಆತ್ಮಾನಂದವನ್ನು ಅವಿನಾಶಿಯಾದ ಐಶ್ವರ್ಯವನ್ನು ಜಗತ್ತಿನ ಮೂಲೆ ಮೂಲೆಗೂ ಹರಡು. ನಿನಗೆ ಜಯವಾಗಲಿ. ಸ್ವಾಮಿ ಶಿವಾನಂದ ಸರಸ್ವತಿ ಋಷಿಕೇಶ್ ಶಿವರತಿಗೆ ತಿಳುವಳಿಲ್ಲ ಸಂಗ್ರಹಿತ. ಸಂಸಾರವು ಸಾಕಾದರೆ ಸಕ್ಕು, ಪಾರಮಾರ್ಥವು ಬೇಕಾದರೆ ಬೆಳಕು. ಎರಡೂ ಅರಿಯಬೇಕು. ಶ್ರೀ ಗುರುದೇವ ಆತ್ಮಾನಂದ ಅನುಭವ ವಾಣಿ. ನಿಮಿಷಾಂತವಾಗಲು ನಿಮ್ಮ ಜನವನ್ನು ಕರೆದು ಯಾರ ಜನ್ಮೋತ್ಸವ ನಡೆಯುತ್ತೆ? ಅದು ವ್ಯರ್ಥ. ಅದು ಅಭ್ಯಾಸದಲ್ಲಿ ತೋರಿದ್ದು. ಎಲ್ಲ ವ್ಯವಹಾರವೂ ಅಭ್ಯಾಸದಲ್ಲಿದೆ. ಎಲ್ಲ ಪ್ರಮಾಣ ತರ್ಕಾರಿಗಳು ಅಭ್ಯಾಸದಲ್ಲಿ. ವ್ಯವಹಾರಿಕ ಎಚ್ಚರಿಕೆಯಲ್ಲಿ ಮಾತ್ರ. ಕನಸು ನಿದ್ದೆಗಳಲ್ಲಿ ಸುಖ ಇರಲಾರದು. ಮನುಷ್ಯರದು ಕನಸಿಗೆ, ಎಚ್ಚರದ್ದು ಎಚ್ಚರಕ್ಕೆ. ನಿದ್ದೆಯಲ್ಲಿ ಅವು ಯಾವುವೂ ಇರಲಾರವು. ಈಗ ನಿಜದ ಎಚ್ಚರ ಆಗಿದೆ. ನಿಜದಲ್ಲಿರುವುದೇ ಕೆಲಸ. ನಿಜದ ಎಚ್ಚರವನ್ನು ಹೊಂದಲಿಕ್ಕೆ ಬೇಕಾದ ನಿಜದ ಜ್ಞಾನವನ್ನು ಬಿಟ್ಟರೆ ಇದೆಲ್ಲವೂ ಖುಷಿ. ಕಂಠಕೇನ ಏವ ಕಂಠಕಂ ಎಂಬಂತೆ ನಿಜ ಸ್ವರೂಪದ ಜ್ಞಾನದಿಂದ ಅಭ್ಯಾಸ ಜ್ಞಾನವನ್ನು, ದೇಯಾದಿಗಳು ಕಾಣೆಂಬ ಅಭ್ಯಾಸ ಜ್ಞಾನವನ್ನು, ದೇಯಾದಿಗಳು ಕಾಣಲ್ಲವೆಂಬ ನಿಜ ಜ್ಞಾನದಿಂದ ಸಮಾಹಿತನಾಗಿ ತಿಳಿದುವಾಗಿ ತಾನೇ ತಾನಾಗಿ ಉಳಿಯುವುದು. ಆನಂದವೇ ಆನಂದವಾಗಿರುವುದು. ಆನಂದವೇ ಇರುವುದು. ಇದಕ್ಕೆ ಎಲ್ಲ ಅಧ್ಯಾತ್ಮ ವ್ಯವಸಾಯವು. ಇದರ ಹೊರತಾಗಿ ಅಂದರೆ ಅಭ್ಯಾಸ ನಿವಾರಣೆಯ ಹೊರತಾಗಿ ಬಾಕಿ ಇತರರೆಲ್ಲ ವ್ಯರ್ಥ. ಮತ್ತಷ್ಟು ದೇಹಾದಿ ಅಭ್ಯಾಸವು ಗಟ್ಟಿಯಾಗುತ್ತದೆ. ಆದ್ದರಿಂದ ವಿವೇಕ, ವೈರಾಗ್ಯ, ನೀತಿ, ಶ್ರವಣ, ಮನನ, ನಿಧಿಧ್ಯಾಸನ ಅಂದರೆ ಆತ್ಮವಿಚಾರ ಕಥನ, ಚಿಂತನ, ನಿಧಿಧ್ಯಾಸನ, ಪರಸ್ಪರ ಪ್ರಬೋಧನ ಇವುಗಳನ್ನು ಬಿಟ್ಟು ಬಾಕಿ ಎಲ್ಲವೂ ವ್ಯರ್ಥ. ಅಂತೆಯೇ ನಡೆದಿದ್ದ ಎಲ್ಲ ಗ್ರಾಮಗಳಲ್ಲಿ ಉತ್ಸವಾದಿಗಳನ್ನು ಬಿಡಿಸಲಾಗಿದೆ. ಅಂದರೆ ನೀರಿನ ಉತ್ಸವ, ಅಂಕಿಯ ಉತ್ಸವ, ಜನ್ಮೋತ್ಸವ ಮತ್ತು ಪಾದಪೂಜೆಯನ್ನು ಬಿಡಿಸಿದೆ. ಕೇವಲ ಆತ್ಮಸ್ಮೃತಿಯನ್ನು ಅಳವಡಿಸಿಕೊಳ್ಳುವುದನ್ನು ನಿಲ್ಲಿಸುವುದು. ಇನ್ನಿತರ ಸಂಗ್ರಹಾಲಯಗಳಂತೂ ದೂರದಲ್ಲೂ ಇತ್ತು. ಶಬ್ದ ಜಾಲ ಪಾಂಡಿತ್ಯಾದಿಯಂತೂ ತತ್ವ ವ್ಯವಹಾರ ಪ್ರಮಾಣಾದಿಗಳಂತೆಯೇ ದೂರವೇ. ಅಂತಃಕರಣ ಪರಿಪಕ್ವತೆಯ ಮೂಲಕ ಪ್ರಥಮ ಅನುಭವ ಗಮ್ಯವಾದದ್ದೇ ಇರುವುದು. ಇಷ್ಟೇ ಸರಿ. ಎಲ್ಲರೂ ಆತ್ಮವಿಚಾರದಲ್ಲಿ ಇರುವುದನ್ನು ಹೀಗೆ ತಿಳಿಸಲಾಗಿದೆ. ಮತ್ತು ಕಿಟಕಿ ಹಾಕ್ಯಾರ ನಾವು ಮುಂದಿನ ಅದು ಇಕ್ಕೋ ಬರ್ತೈತಿ. ಅದಕ್ಕೆ ಕಿಟಕಿ ತೆಗೆದ್ಬಿಡ್ಬೇಕು ನಾವು. ಪ್ರತಿಧ್ವನಿ ಎಷ್ಟು ಕಿಟಕಿ ಬಂದು ನಾನು ತೆಗೆದ್ಬಿಡವು. ಹೌದು, ಎಷ್ಟು ಕಿಟಕಿ ಹಾಕ್ಯಾರು ಈ ಅಲ್ವ. ಈಗ ರಾತ್ರಿ ತಂಡಿ ಇರ್ತದಂತ ಹಾಕ್ಯಾರನ. ಗಾಳಿ ಬರ್ತಿತ್ತಲ್ಲ. ಹಾಂ, ತೆಗೆದೆವು ಮನೆ. ನಿನ್ನೆ ನೀ ಇದ್ದಿದ್ದಿಲ್ಲ. ತೆಗೆದು ಎಲ್ಲ ಟೆಸ್ಟ್ ಮಾಡಿ ಇಟ್ಟು ಹೋಗ್ಯವ ಅವನ್ನ. ಏನು ಪ್ರವಚನ ಸಾಯಂಕಾಲ ಎಲ್ಲ ಫುಲ್ ತೆಗೆದು ಮೈಕೆಲ್ಲ ಸೆಟ್ ಮಾಡಿ ಯಾರು ಬೆಚ್ಚಗೆ ಮಕ್ಕೋಬೇಕಂತ ಹಾಕೊಂಡು ಯಾವುದು ಕಾಯಂ ಇರುವುದಿಲ್ಲ ಅದನ್ನು ಕಾಯಂ ಇಟ್ಕೊಳಕ್ಕೆ ನಾವು ಪ್ರಯತ್ನ ನಡೆಸೀವಿ. ಈ ಶರೀರ ಇದಕ್ಕಿದ್ದಂಗೆ ಇರ್ತೈತೇನೋ. ಇದು ಕೂಸಿದ್ದಾಗಿಂದ ಬೆಳ್ಕೋಂತ ಮುಂಬಡ್ತಿ ವಿಕಾಸಕ್ಕೋಂತ ಬರ್ತೈತಿ. ಇಳು ವಯಸ್ಸಾದಂಗೆ ಹಿಂಬಡ್ತಿ ವಿಕಾಸಕ್ಕೊಂತ ಬರ್ತೈತಿ. ಹೆಗ್ಗಡೆ ಇಳಕ್ಲಿಕ್ಕೆ ಬಿತ್ತ ಅಂದ್ರೆ ಒಂದೊಂದು ಸಡ್ಲಾಕೊಂತ ಬರ್ತೈತಿ. ಅದಕ್ಕೆ ಏನು ಟಾನಿಕ್ ಕೊಟ್ಟರು ಮತ್ತು ಅದು ಇದಾಗೋದು ಬಿಡೋದಿಲ್ಲ. ಹರಿದಾಮ ಆಗ್ಬೇಕಂತ ಏನೇನು ಬುದ್ಧಿ ಆಡ್ತಾನೆ. ಹಾಕೈತೇನ್ರಿ ಅದು? ಇಳ್ಕಲಿಕ್ಕೆ ಬಿದ್ದಿಂದ ಏನು ಟಾನಿಕ್ ಸಜ್ಕ ಹೊಡಿ, ತುಪ್ಪ ಹೊಡಿ, ಏನು ಮಾಡಿದ್ರು ಮತ್ತು ಅದು ತನ್ನ ಇದನ್ನ ಹೇಳ್ಕೊಂಡು ಹೋಗ್ಬೋದು. ಮತ್ತು ಹರಿದಾಮ ಆಗ್ಬೇಕಂತ ಹೇರಡ ಹೊಡಿತಾನೆ. ಏನು ಬೇಕಾದ್ ಮಾಡಿ ಆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾನೆ. ಅದಟ್ಟು ಅಸಹ್ಯ ಕಾಣ್ತೈತಿ. ಹೌದಿಲ್ಲ?
ನ್ಯಾಚುರಲ್ ಇರೋದು ಚಲೋ ಅದು, ಹೌದಿಲ್ಲ? ಇಳು ವಯಸ್ಸಾದಂಗೆ ಏನು ಉಳಿದೈತಿ? ಏರಿದ್ದು ಇಳ್ಯಾಕ ಬೇಕ, ಇಳ್ದದ್ದು ಏರಾಕ ಬೇಕ. ಏ ಮಕ್ಕಳ ಮಾತು ಕೇಳೋಲ್ವು ಅಂತ, ಮಕ್ಕಳು ಬೈತಾರಂತ ಅಳಕ್ಕೆ ಶುರು ಮಾಡ್ತಾನೆ. ಹಿಂಗಂದ್ರೆ ನಾನು ಮಕ್ಕಳು ಅಂತೇಳಿ ಮೊದಲು ಯಾಕೆ ಅಂತ ಕಾರ್ಬಾರ್ ಮಾಡಬೇಕು? ಕುಸ್ತಿ ಹಿಡಿಯುವಾಗ ಒಳ್ಳೆ ಹಿಗ್ಗಿಗೆ ಹಿಡ್ದು ಈಗ ಅಳಕ್ಕೆ ಶುರು ಮಾಡ್ತೀವಿ, ಹೌದಿಲ್ಲ? ಜೋಪಾನ ಮಾಡಿದವ್ರನ್ನ ಕೊಲ್ಲೋದು, ನಂಬಿದವ್ರನ್ನ ಕುತ್ತಿಗೆ ಕೊಯ್ಯೋದು. ಮೋಹ ಏನದ ನೋಡ್ರಿ, ಅದೇ ಗಂಟ್ಲಿಗೆ ಗಾಣ ಆಗೋದು ನೋಡ್ರಿ. ಮೋಹ ಯಾವಾಗ ಹೋಗ್ತೈತೆ ನೋಡ್ರಿ, ಅವಾಗ ನಮಗೆ ಇದು ವಿವೇಕ ವೈರಾಗ್ಯ ಉದಯ ಆಕೈತಿ. ಮೋಹಜಾಲದಿಂದ ಪಾರಾಗೋದು ಭಾಳ ಕಠಿಣ. ಅತಿ ಮಮತೆ ಸಲ್ಲದು ಅಂದರು. ಎದ್ರ ಮ್ಯಾಗೂ ಸತಿ ಸುತರಲ್ಲಿ ಅತಿ ಮಮತೆ ಸಲ್ಲದು. ನನ್ನ ಮಗನದನು, ನನ್ನ ಅತಿ ಅದ್ರ ಮ್ಯಾಗೂ ವ್ಯಾಮೋಹ ಮಾಡಕ್ಕೆ ಹೋಗ್ಬೇಡ. ಅವ ನನಗೆ ನಾಳೆ ಪ್ರಿಯ ಇದ್ದಿದ್ದು ಅಪ್ರಿಯ ಕೊಂಡಿರ್ತಾವೆ. ಏನು ಇಂಥಗಡೆ ಏನು ಅದರ ಸುದ್ದಿ ತೆಗಿಬೇಡ ಅಂತೀನಿ ನಾನು, ಹೌದಿಲ್ಲ? ವೈರಾಗ್ಯ ಇಲ್ಲದ ಹೊರತು ಏನು ಮಾಡಿದ್ರು ಕೆಲಸ ಆಗೋದಿಲ್ಲ ನೋಡ್ರಿ. ನಾಚಿಕೆ ಬಿಟ್ಟವನ ಅಡಿಗೆ ದೊಡ್ಡವಂತ. ಯಾವ ನಾಚಿಕೆ ಬಿಡ್ತಾನ ಅವ ಮುಕ್ತ ಆಗ್ತಾನೆ. ನಾಚಿಕೆ ಬಿಡೋದಂದ್ರೆ ಅಭಿಮಾನ ಸೋಡ, ಅದನ್ನು ಕೈ ಬಿಡೋದು. ನಾನು ನನ್ನದು ಅಂತ ಏನು ತಿಳ್ಕೊಂಡು ಎಲ್ಲದನ್ನು ಕೈ ಬಿಡೋದು. ಅಭಿಮಾನ ಸೋಡ, ಮುಕ್ತಿ ರೋಗ. ಬರೀ ಬದಲಾಗೋದ್ರ ಬಗ್ಗೆ ಚಿಂತೆ ಮಾಡ್ಕೊತ ಕೂತೆ ಅಂದ್ರೆ ಬದಲಾಗದೇ ಇದ್ದ ಇರುವಿನ ಸ್ಥಿತಿ ಹೆಂಗೆ ಅನುಭವ ಬರ್ಬೇಕು ಹೇಳ್ರಿ? ಬದಲಾಗದೇ ಇದ್ದಂಥ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಜನ್ಮಕ್ಕೆ ಬಂದದ್ದು ನಾವು ಸಾರ್ಥಕ. ನೀ ಏನು ಚಿಂತೆ ಮಾಡಾಕತ್ತೀಯಲ್ಲ ಈಗ, ಅದು ಕಾಯಂ ಇರ್ತೈತೇನೋ ಅದು? ಇರುವುದಿಲ್ಲ ಅಂದಿಂದ ಯಾಕೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು? ಆದಂಗೆ ಆತ ಭಾಳ ಮಗನ ಮದುವೆ ಅಂತ ತಿಳ್ಕೊಂಡು ಉದಾಸೀನ. ಎದ್ರ ಬಗ್ಗೆ ಶೋಕ ಮಾಡಬಾರ್ದು ಅದ್ರ ಬಗ್ಗೆ ಶೋಕ ಮಾಡ್ತೀನಿ. ಎದ್ರ ಬಗ್ಗೆ ಮಾಡಬೇಕು ಅದ್ರ ಬಗ್ಗೆ ಬಿಟ್ಟು ಬಲ್ಲವರು ಈ ತೋರ್ಕಿ ಬಗ್ಗೆ ಶೋಕ ಮೋಹಾದಿಗಳನ್ನು ಮಾಡೋದಿಲ್ಲ ಅಂತ. ಅದನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ, ಅಶೋಚಾನನ್ಯ ಶೋಚಸ್ತಂ ಪ್ರಜ್ಞಾವಾದಂಶ್ಚ ಭಾಸತೆ ಗತಾಸೂನ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ. ಪಂಡಿತರಾದಂಥವರು, ತಿಳಿದವರು ಈ ಶರೀರದ ಆಗುಗಳ ಬಗ್ಗೆ, ಇದು ಸತ್ತದ್ರ ಬಗ್ಗೆ ಆಗಲಿ ಹುಟ್ಟಿದ್ರ ಬಗ್ಗೆ ಹಿಗ್ಗುದಿಲ್ಲ, ಸತ್ರ ಕುಗ್ಗುದಿಲ್ಲ ಅವರು. ಏನು ಯಾಕೆ ಅವ್ರಿಗೆ ಗೊತ್ತಿರ್ತೈತಿ ಇದ್ರ ಹಕ್ಕಿಗತಿ ಹಿಂಗೆ ಇದನ್ನು. ಅದಕ್ಕೆ ಶೋಕ ಮೋಹಾದಿಗಳನ್ನು ಅವ್ರು ಮಾಡೋದಿಲ್ಲ. ಮನ್ಯಾಗ ಯಾರು ಸತ್ರ ಹೇಳ್ತಾರನ, ಅದೊಂದು ಕಟ್ಕಿಟಿ ತಪ್ಪು ತಿನ್ಬೇಕು. ಹೌದು, ಯಾಕೆ ಮಾಡ್ಬೇಕು? ಯಾಕೆ ಶೋಕ ಮಾಡ್ಬೇಕು? ಎದ್ರ ಬಗ್ಗೆಯೂ ಶೋಕ ಮಾಡೋಕೆ ಹೋಗ್ಬಾರ್ದು ನೋಡು. ನೀ ಶೋಕ ಮಾಡ್ತೀಯ ಅಂದರೆ ನಿನಗೆ ಅಜ್ಞಾನಿ ನಾವು. ಏನು ನೀ ಚಿಂತೆ ಮಾಡಿದ್ರೆ ಉಳಿದಿದ್ದೇನ ಅದು? ಇಲ್ಲ, ಹೌದಿಲ್ಲ? ಹಂಗೆ ಬಿಡಂಗಾರೆ ಯಾಕೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ? ಅವಿಕಾರಿ ಆದದ್ದು ಯಾವುದೈತಿ ಅಂದ್ರೆ ನಿನ್ನ ಇರು ಒಂದು, ಅದ್ರ ಕಡೆ ಲಕ್ಷ್ಯ ಕೊಡು. ಎಲ್ಲರೂ ದಿನಶಾಸ್ತ್ರ ಹೇಳ್ತೀರಿ, ಕೇಳ್ತೀರಿ, ಓದ್ತೀರಿ, ಚಿಂತೆ ಕಳ್ಕೊಂಡೆ ಇದ್ದವ್ರು ಯಾರದಿರಿ? ಭಾಳ ಹೇಳಕ್ಕೆ ಕೇಳಕ್ಕೆ ಅಷ್ಟ ಆಗೈತೆ ಹೊರತು ಅದನ್ನ ಅನುಭವಕ್ಕೆ ತೊಗೊಂಡು ಅದ್ರ ಲಾಭ ತೊಗೊಳಂಗಿಲ್ಲ, ಬಿಡೋಂಗಿಲ್ಲ. ನೀನೇನು ಕಲ್ಪಿಸ್ಕೊಂಡು ಇಲ್ಲದ ಕಲ್ಪಿಸ್ಕೊಂಡು ಸಂಕಟ ಪಡ್ತಾನೆ. ಎಲ್ಲ ಮುಹೂರ್ತ ನೋಡೇ ಮಾಡೋದಂತ, ಮುಹೂರ್ತ ನೋಡೇ ಮದುವೆ ಮಾಡ್ತೀವಿ, ಹೌದಿಲ್ಲ? ಚಲೋ ಮುಹೂರ್ತ ನೋಡ್ರಿ ನಮ್ದು, ಚಲೋ ಮುಹೂರ್ತ ನೋಡೇ ಮದುವೆ ಮಾಡ್ತೀವಿ. ರಂಡಿ ಯಾಕೆ ಹಾಕ್ಯಾರು ಅಂದ್ರೆ ಹಾಕ್ಕಾರಿಲ್ರಿ. ಚಲೋ ಮುಹೂರ್ತ ನೋಡೇ ಪಟ್ಟಾಭಿಷೇಕ ಮಾಡಿದ್ರು ರಾಮಗ. ಮರನೇ ದಿನ ವನವಾಸಕ್ಕೆ ಯಾಕೆ ಹೋಗ್ತದು? ಎಂತೆಂಥ ವಿದ್ವಾಂಸರೆಲ್ಲ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಚಲೋ ಮುಹೂರ್ತ ನೋಡಿದ್ರು, ಪಂಡಿತರ ಕೂಡಿದ್ರು. ಮರನೇ ದಿನ ವನವಾಸಕ್ಕೆ ಹೋಗ್ತದೆ. ಎಲ್ಲಿ ಹೋದು ನಿನ್ನ ಮುಹೂರ್ತ? ಅದಕ್ಕೆ ಎದನ್ನು ನೋಡಕ್ಕೆ ಹೋಗ್ಬಾರ್ದು. ಯಾವ ಮುಹೂರ್ತ ಏನು ನಿರಂಜನ ಪೂರ್ಣ ಲಗ್ನ ಅಮಾಸಿ ದಿನನೂ ಮಾಡಿರತ್ತ ಅವ್ರು. ಮಾಡಿದ್ರೆ ಇವತ್ತ ಮಾಡ್ಬೇಕಿಲ್ಲ ಅಂದ್ರೆ ಲಗ್ನ ಆಗೋಂಗಿಲ್ಲ. ಆಗಿಂದಾಗ ಎಲ್ಲ
ಈಗ ನಮ್ಮ ಮಂದಿ ಬೆಳಗೈತಿ ಅಲ್ಲ ಅಮಾಸಿಗೆ ಆ ಶಾಸ್ತ್ರದ ಮಂದಿ ನಿರಂಜನ ಪೂರ್ಣಗ್ನ ಅವಾಗ ಮಾಡಿದ್ರು. ನೀವು ಮುಹೂರ್ತ ನೋಡೋದು ಇದನ್ನು ಮಾಡೋದು ಮಾಡ್ತಿರ್ತಾರೆ, ಚಲೋ ದಿನ ನೋಡೋದು ಅದ್ರಾಗ ವೇಳೆ ಕಳಿತೇವೆ ಓದಿಲ್ಲ. ಕರ್ಮಕ್ಕನುಸಾರವಾಗಿ ಏನು ನಡೀತಿತ್ತು, ನಾವು ಮಾಡಿದ ಕರ್ಮನ ನಮ್ಮನ್ನು ಕಾಡ್ತೈತಿ ಹೊರತು ಯಾವ ಮುಹೂರ್ತ ನಕ್ಷತ್ರಗಳು ನಮ್ಮನ್ನು ಕಾಡುವುದಿಲ್ಲ. ಸಂಸ್ಥೆ ಕಳ್ಕೊಂಡು ಆರಾಮಿರ್ಬೇಕು ಅನ್ನೋಂಗಿದ್ರೆ ಅಧ್ಯಾತ್ಮ ಚಿಂತನದಾಗ ತೊಡಗ್ಬೇಕು ನೋಡಿ. ಇಲ್ಲ ಅಂದ್ರೆ ಲೌಕಿಕದ ಮಾತು ಬೆನ್ನು ಹತ್ತಿದೆ ಅಂದ್ರೆ ನೀನು ಹುಚ್ಚಿಡ್ದು ಹೋಗ್ತೀನಿ ಹಂಗೆ. ಅಯ್ಯೋಪ್ಪ ಅದಕ್ಕೆ ಹಿಂಗೆ ಆಗ್ತವಪ್ಪ, ನೀವು ನೋಡಿಲ್ಲ, ನೀವು ಸರಿಯಾಗಿ ಪಂಚಾಂಗ ಕೇಳಿಲ್ಲ, ನೀವು ಮುಹೂರ್ತ ನೋಡಿ ಬಿಡ್ತಾರೆ, ಹೌದಿಲ್ಲ? ಕುರುಕುರಿ ಆದಿಂದ ಚುರುಚುರು ಹಣ್ಣಾಗಬೇಕದು. ಏನು ಮಾನವನ ಶರೀರಕ್ಕೆ ರೋಗಾದಿಗಳು ಬಾಳು, ಏನು ಇತರೇ ಪ್ರಾಣಿಗಳ ಶರೀರಕ್ಕೆ ರೋಗಾದಿಗಳು ಬಾಳು ಅಂದ್ರೆ ಇತರೇ ಪ್ರಾಣಿಗಳು ನೈಸರ್ಗಿಕವಾಗಿರ್ತಾವ. ಮಾನವ ಶಾಣೆಯಾಗಿ ಕೃತ್ರಿಮ ಜೀವನ ನಡೆಸಿ ರೋಗಾದಿಗಳಿಗೆ ಶರೀರವನ್ನು ತುತ್ತು ಮಾಡ್ಕೋತಾವ. ಎಂದಿಲ್ಲ ಒಂದು ದಿನ ತ್ಯಾಗ ಮಾಡಿದಾಗ ಸುಖಿ ಆಗುವುದು ಅಂದಿಂದ ಈಗ ಯಾಕಾದ್ರೆ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗಿರಬಾರ್ದು. ಶರೀರ ಇದ್ದಾಗ ಮಾಡ್ಕೊಳ್ಳೋ ಕೆಲಸ ಇದೆ. ನಮ್ಮ ಇದ್ದಾಗ ಇವು ನಾವು ಹೋಗ್ಯಾವೋ ಇಲ್ಲೋ ನಾವು ಖಾತ್ರಿ ಮಾಡ್ಕೋಬೇಕು. ಎದ್ರ ಬಗ್ಗೆ ಆಸಕ್ತಿ ಐತೋ ಇಲ್ಲೋ ಅಂತ ಐತೆ ಅಂದ್ರೆ ಮತ್ತೆ ಬರೋಣ. ಈ ಶರೀರ ಜೀವಂತಿದ್ದಾಗ ನನ್ನಲ್ಲಿ ಯಾವ ದೋಷದ ವಾಸನೆಗಳದಾವ ಅವನು ಸಂಪೂರ್ಣವಾಗಿ ಅವನ ನಾಶ ಮಾಡ್ಬೇಕು. ಅಂದಾಗ ಇದು ಅನುಭವ ಬರ್ತೈತೆ ನಮಗೆ. ಸತ್ತ ಮ್ಯಾಗ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಸತ್ತ ಮೇಲೆ ಹತ್ತಣದು ಮುಕ್ತಿ, ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ಮಾಡಿಕೋ ಸರ್ವಜ್ಞ ಅಂತ. ಇದ್ದಾಗನೇ ಮಾಡ್ಕೋ. ಎಲ್ಲ ವಾಸನೆಗಳಿಗೆ ಎಂತೆಂಥ ವಾಸನೆಗಳದಾವ ಅವನ್ನೆಲ್ಲ ಸಮೂಲವಾಗಿ ನಾಶ ಮಾಡ್ಕೋ. ಅದಕ್ಕೆ ವಾಸನೆ ಉರಿಸದೆ ಅವಾಗ ಮನಸ್ಸು ಏಕಾಗ್ರ ಆಕೈತಿ. ಮನಸ್ಸು ಏಕಾಗ್ರ ಆದಾಗ ಸತ್ವಸ್ತುವಿನ ಕಡೆ ಎಲ್ಲ ಕೊಡಕ್ಕೆ ಬರ್ತೈತಿ. ನಾನು ಯಾರಿದ್ದೇನೆ ಅನ್ನೋದು ಅನುಭವ ಬರ್ತೈತಿ. ನೀ ಎಷ್ಟು ಹೇಳೋದು ಕೇಳೋದು ಮಾಡಿಲ್ಲ ಅಂದ್ರೆ ಒಳಗೆ ವಾಸನೆ ಇದ್ದು ಅಂದರೆ ಅದನ್ನು ಅನುಭವ ತೊಗೊಳಕ್ಕಾಗೋದಿಲ್ಲ. ಮತ್ತು ಅದ್ರ ಲಾಭ ತೊಗೊಳಕ್ಕಾಗೋದು ಬರೀ ಹೇಳಕ್ಕೆ ಕೇಳಕ್ಕೆ ಅಷ್ಟ ಆಕೈತಿ ಹೊರತು ಮತ್ತು ಅದ್ರ ಬೆನ್ನು ಹತ್ತಿ ಜನ್ಮ ಜನ್ಮಾಂತರ ತಿರುಗೋದು ಬಾಳೆ ಬರ್ತದೆ ವಾಸನೆಗೆ ಅನುಗುಣವಾಗಿ. ಎಲ್ಲದೇ ತ್ಯಾಗ ಮಾಡಿದಾಗ ಸುಖಿ ಆಗೋದು. ಏನೇನು ಅದೆದ್ರಾಗ ಸುಖ ಬುದ್ಧಿ ಇಟ್ಕೊಂಡಿಲ್ಲ ಅದನ್ನೆಲ್ಲ ಕೈ ಬಿಡು. ನ ಧನೇನ ನ ಪ್ರಜೆಯ ನ ಬಹುಸು ತತ್ವೇನ. ಭಾಳಷ್ಟು ದುಡ್ಡು ದುಗ್ಗಾಣಿ ಗಳಿಸೋದ್ರಿಂದನೂ ಇಲ್ಲ, ಮಕ್ಕಳು ಮರಿ ಹಿಡಿಯೋದ್ರಿಂದ ಇಲ್ಲ, ಮಾನ ಮರ್ಯಾದೆ ಗಳಿಸೋದ್ರಿಂದ ಇಲ್ಲ, ಭಾಳಷ್ಟು ಪಾಂಡಿತ್ಯ ಪಡೆಯೋದ್ರಿಂದನೂ ಸುಖ ಇಲ್ಲ. ಎಲ್ಲವನ್ನು ಕೈ ಬಿಟ್ಟಾಗ ನಿನಗೆ ನೆಮ್ಮದಿ ನೋಡು. ವಿಷಯದ ಆಶೆ ಒಳಗೆ ಕುಂತಿತ್ತಂದ್ರೆ ಯಾರನ್ನೂ ಕೇಳೋದಿಲ್ಲ ರೀ. ಅದು ಎಂಥ ಅವಧಾನಂದ್ರೆ ಸುಧಾ ತಲೆ ಕೆಳಗೆ ಮಾಡ್ತದೆ. ನಾನು ಸಾಧು ನಾನು ಸಂತದೇನಂದು ಕೇಳ್ದನ. ಅದು ಹೆಸರಿಗೆ ಸಾಧು ಸಂತರ ಅನ್ನೋದು ಏನು ಒಳಗೆಲ್ಲ ಗಂಡನ್ಯಾಗ ವಾಸನ ಹಂಗೆ ಇರ್ತಾವೆ. ವಾಸನ ನಾಶ ಮಾಡಿಕೊಡ್ಲೇ ಸಾಧುವಾಗಕ್ಕೆ ಬರ್ತೈತೆ ನೀನು. ಹೊರಗೆ ಬಿಟ್ಟೇನು. ಒಳಗೆ ಬಿಡೋದು ಸನ್ಯಾಸ, ಹೊರಗೆ ಬಿಡೋದು ಸನ್ಯಾಸ ಅಲ್ಲ. ಹೊರಗೆ ಎಲ್ಲರಿಗಿಂತ ಒಂದು ಗುದ್ದು ಮಳ ಹೆಚ್ಚಿಗೆ ಇರಲಿ, ಒಳಗೆ ಬರಬಾರ್ದು ನೋಡ್ರಿ. ವಿಷಯದ ವ್ಯಾಮೋಹ ಇತ್ತಂದ್ರೆ ಗದ್ದಲಿರುವುದನ್ನ. ವಿಷಯ ಇದ್ದಲ್ಲಿ ಕೊಲೆ ಸುಲಿಗೆ ಇರುವ ನಾವು ಆರೂಢರಿಗೆ ವಿಷ ಆಗಲಿಲ್ಲನ. ಎದ್ರ ಸಂಬಂಧ? ವಿಷಯ ಸಂಬಂಧ. ವಿಷಯ ಸಂಗ್ರಹ ಮಾಡಲಿಲ್ಲ ಅಂದ್ರೆ ಆ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಕಾಮಕಡ್ಡಿ ಆದ ಕೂಡಲೇ ಸಿಟ್ಟು ಬಂದ್ಬಿಡ್ತದೆ. ಕಾಮಕಡ್ಡಿ ಆದ ಕೂಡಲೇ ಅದಕ್ಕೆ ಆತಂಕ ಬರುದನ. ಏನು ಮಾಡೋದೆಲ್ಲ ಕಾಮಕ್ರೋಧಾದಿಗಳನ್ನ ನೋಡ್ರಿ. ಅದಕ್ಕೆ ಜೈಹಿ ಶತ್ರುಂ ಕಾಮರೂಪಂ ದುರಾಸದಂ ಅಂತ ಹೇಳಿತ್ತು. ಅವಶತ್ರು ಏನು ಕಾಮನ ಕಾಟ ತಪ್ಪಿಸ್ಕೊಳ್ಳೋದ ಹೊರತು ಏನು ಮಾಡಿದ್ರು ಕೆಲಸ ಆಗೋದು ನೋಡ್ರಿ. ಸುಖಿಗಳಾದವರೆಲ್ಲ ಕಾಮನ ಕಾಟ ತಪ್ಪಿಸ್ಕೊಂಡ ಸುಖ ಹೊಂದಿದ್ರು ಅವರು.
ಬ್ರಿಟಿಷ್ ಎಂಪ್ರರ್ನಷ್ಟು ರಾಜ್ಯಾಧಿಪತ್ಯ ಈ ಪೃಥ್ವಿಯೊಳಗೆ ಯಾರ್ದಿತ್ತು? ಅವರಿಬ್ಬರು ರಾಜಾರಾಣಿ ಸುಖ ಹೊಂದಿದ್ರನು? ಅವ್ರ ಚಿಂತೆ ಹೋಗಿತ್ತನು? ತೃಪ್ತಿ ಅನ್ನೋದಿಲ್ಲ. ಇಲ್ಲ, ಎಲ್ಲ ನಂದು ಮಾಡಿಕೊಂಡ್ರು ನಿನಗೆ ತೃಪ್ತಿ ಇಲ್ಲ. ಅದೊಂದು ಹೊಲ ಹಿಡ್ದ ಬಿಡ್ಬೇಕಂತಿ, ಇದೊಂದು ಮನೆ ಹಿಡ್ದ ಬಿಡ್ಬೇಕಂತಿ, ಅಂತ ನೌಕರಿ ಹಿಡಿಬೇಕಂತಿ, ದೊಡ್ಡ ಅಧಿಕಾರ ಹೊಂದ್ಬೇಕಂತಿ. ಈ ಜಗತ್ತಿನೊಳಗೆ ಏನು ಪ್ರಾಪ್ತ ಮಾಡಿಕೊಂಡ್ರೆ ನೀ ಆರಾಮಿರ್ತೀವಿ. ನೆಮ್ಮದಿ ಅನ್ನೋದು ನಿನ್ನ ಬಿಟ್ಟು ಹೊರಗೆ ಏನು ಹುಡುಕಿದ್ರೂ ನಿನಗೆ ಸಿಗುವುದಿಲ್ಲ. ನಿನ್ನೊಳಗೆ ಇದ್ದದನ್ನು ಮರೆತ ಅನ್ಯದರ ಆಗ ಹುಡುಕಾಕೊಡ್ತೀಯ. ತೇಕುದೆಲ್ಲ ಎದರ ಸಂಬಂಧ? ಅನ್ಯ ವಸ್ತುಗಳನ್ನು ಹೊಂದಿ ಸುಖ ಹೊಂದಬೇಕನ್ನೋ ಆಶೆ, ವಿಷಯದ ಆಶೆ, ವಿಷಯಗಳಿಂದ ಸುಖ ಹೊಂದಬೇಕನ್ನೋ ಆಶೆನೇ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅದಕ್ಕೆ ಅದನ್ನು ಆಶೆ ಅಳದಾಗ ನಿನಗೆ ಶಾಶ್ವತ ಶಾಂತಿ ಸಿಗ್ತದೆ. ನೆಮ್ಮದಿ ಬೇಕಾಗಿತ್ತಂದ್ರೆ ವಿಷಯದ ಅವನು ವಿಷ ಅಂತ ತಿಳಿದ ಕೈ ಬಿಡು. ವಿಷಯಾಂತಜ ವಿಶ್ವವತ್ಯದಿ ಮುಕ್ತಿ ಮಿಚ್ಚಿಸಿ ಚೇತಂದ್ರೆ ವಿಚಾರ ನಮ್ಮಲ್ಲಿ ಜಾಗೃತಿ ಇತ್ತು ಅಂದ್ರೆ ಕಾಮಕ್ರೋಧಾದಿಗಳ ಕಾಟ ತಪ್ತದೆ ನೋಡ್ರಿ, ಬರ್ಗೊಡ್ದಲ್ಲ ಅದು. ಅದಕ್ಕೆ ಯಾವಾಗಲೂ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ವಿವೇಕ ಜಾಗೃತ ಆಗ್ಬೇಕಂದ್ರೆ ವಿವೇಕವಂತರ ಸಂಘ, ಸತ್ಸಂಗದೊಳಗೆ ತೊಡಗಬೇಕು ನೋಡಿ. ಸತ್ಸಂಗವನ್ನು ಬಿಟ್ಟು ಕಳ್ಕೊಂಡಿದ್ದೀನಿ ಏನು? ಜನ್ಮ ಜನ್ಮಾಂತರ ದುಃಖ ನರಕಕ್ಕೆ ಹೊಂಟೆ ಅಂತ ಏನು? ಅಧ್ಯಾತ್ಮದ ಕೂಡ ಸೆಟ್ಕೊಂಡ್ರೆ ಈಗ ಸ್ವಾಂಡಿ ಮಾಡಿಸ್ಕೊಂಡು ಹೋಗೋದು ನೀವು. ಅದಕ್ಕೆ ಯಾವಾಗಲೂ ಸತ್ಸಂಗದ ತೊಡಗಿ ನಮ್ಮ ಇರುವಿನ ಕಡೆ ಲಕ್ ಕೊಟ್ಟು ಅದ ಚಿಂತನದೊಳಗೆ ಕಾಲು ಕಳಿಬೇಕು ನೋಡಿ. ಮುಪ್ಪಿನ ಕಾಲಕ್ಕಂತಿ ಅನ್ಯದನ್ನೆಲ್ಲ ಕೈ ಬಿಟ್ಟು ಇದರೊಳಗೆ ತೊಡಗಬೇಕು ನೋಡ್ರಿ, ಅಂದ್ರೆ ಲಾಭ ನಿಮಗೆ ಏನು? ಇಲ್ಲ ಅಂದ್ರೆ ಮತ್ತೆ ಹೆಸನ ಆ ಕಡೆ ತೊಗೊಂತ ಅಂದ್ರೆ ನಿನಗೆ ಅಂತ್ಯ ಕಾಲಕ್ಕೆ ಅದ ನೆನಪಿ ಬರ್ತೈತಿ, ಅದಾಗಿ ಹೋಗ್ತೀನಿ ಮತ್ತೆ. ಪರೀಕ್ಷೆ ಯಾವಾಗನೇ ಇರೋದು ಅಂತ್ಯ ಕಾಲದಾಗ ರಿಸಲ್ಟ್. ಜೀವನ ಪರ್ಯಂತರ ಏನು ಮಾಡಿರ್ತಿ, ಕಡೆಗೆ ಏನು ಬರ್ತೈತಿ ಆ ಪರೀಕ್ಷೆದಾಗ ನೀ ಅವಾಗ ಪರೀಕ್ಷೆನಿಂದ ರಿಸಲ್ಟ್. ಪ್ರಾಣ ಹೋಗೋ ಟೈಮ್ನಾಗ ಅವಾಗ ಪರೀಕ್ಷೆ ಟೈಮ್. ಅದ್ರಾಗ ನೀ ಫೇಲ್ ಆದ್ರೆ ಹೋಗ್ತೀನಿ, ನೀನು ಬಾಳೆ ನನಗೆ ಅದು ಬೇಕು ಇದು ಬೇಕು ಅದನ್ನು ನೋಡ್ತೀನಿ, ಎದ್ರದರ ಆಶೆ ಉಳಿತು ಹೋದ್ ಫೇಲ್ ಆಗ್ತೀನಿ. ಈಗ ಮೊದಲ ಅದಕ್ಕೆ ಹೇಳ್ತಾರೆ, ಜೀವಂತಿದ್ದಾಗ ಇದು ಆಶೆ ಹೋಗೈತೀವೋ ಇಲ್ಲೋ ಅನ್ನೋದು ಖಾತ್ರಿ ಮಾಡ್ಕೋರಿ. ಆ ಕೆಲಸ ನಾವು ಮೊದಲು ಮಾಡ್ಬೇಕಾಗಿತ್ತು. ಎದ್ರ ಬಗ್ಗೆನೂ ಆಶೆ ಉಳಿಬಾರ್ದು. ಏನು ಐತೆ ಅಂದ್ರೆ ನೋಡ್ಕೋ, ಅದ್ರಾಗ ಐತೆ ಇಲ್ಲೋ ವಿಚಾರ ಮಾಡಿ ನೋಡ್ಕೊಂಡು ಸಿಕ್ಕೈತೇನೋ ಇಲ್ಲ ನೋಡಿ. ಇಡೀ ಎಷ್ಟೋ ಜನ್ಮ ಹಾಳು ಮಾಡ್ಕೊಂಡು ಅದಕ್ಕಾಗಿ ಏನು ಬ್ಯಾಡಪ್ಪ. ಇನ್ನು ಅದಕ್ಕೆ ಹೇಳ್ಯಾರೋ ಏನೋ ಅಲ್ಲೇ ಗುರುವೇ ಜಗವೆಂಬುದು, ಈ ಜಗತ್ತಿನಲ್ಲಿ ನನಗೇನೂ ಬೇಡಪ್ಪ, ಮೊದಲ ದುಃಖ ಕೊಡ್ತಾವ ಅಂತ ವಾಸನ ಪೂರ್ಣ ತೆಗೆದಾಕಿ ಯಾವನ ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡಿರ್ತಾನ ಅಂಥವ್ಗೆ ಅವ ಅಧಿಕಾರಿ ಇದೆ. ಅದಕ್ಕೆ ಎಷ್ಟು ಹೇಳಿದ್ರು ಅನಧಿಕಾರಿಗಳಿಗೆ ಹತ್ತೋದಿಲ್ಲಪ್ಪ. ಒಂದು ವಾಸನ ಇಟ್ಕೊಂಡು ನಾವು ಅದು ಹೊಂತೇನೆ ಅನ್ನೋ ಸಾಧ್ಯ. ಒಳಗೆ ಹೆಗ್ಗಣ ಇಟ್ಕೊಂಡು ಮ್ಯಾಗ ಗುದ್ದು ಬಡದ್ರಿ ನಾವೆಲ್ಲ ಬಿಟ್ಟೇವಪ್ಪ, ಅದನ್ನು ತಿನ್ನೋದಿಲ್ಲಪ್ಪ, ನಾವು ಅದನ್ನು ತಿನ್ನೋದು ಹೌದಿಲ್ಲ, ಸೋಗ್ ಮಾಡ್ತೀವಿ ಹೌದಿಲ್ಲ. ಬಿಟ್ಟರೆ ಮತ್ತು ವಾಸನ ಹಂಗೆ ಕುಂತಾವ, ಹಣಿಕೆ ಹಾಕ್ತಿ ಅಲ್ಲಿ ಬೇರೆ ರೂಪದಿಂದ ಹಣಿಕೆ ಹಾಕ್ಕೊಂತ ಕುಂದಿರ್ತೀವಿ. ಹೌದಿಲ್ಲ, ಹೊರಗೆ ಬಿಟ್ಟಿರ್ತೀವಿ, ಒಳಗೆಲ್ಲ ಅದನ್ನು ನೆನಪು ಮಾಡ್ಕೊತ ಕುಂದಿರ್ತೀವಿ. ಏನು ನೋಡ್ಕೊತ ಕುಂಡ್ರದು, ಅದನ್ನು ನೆನಪು ಮಾಡೋದು, ಸ್ಮರಣೆ ಮಾಡೋದನ್ನು ಅದೊಂದು ದೊಡ್ಡ ಇದ್ರಿ. ನೀವು ಮಾಡೋದು ಬೇಡ, ನೆನಪು ಮಾಡ್ಕೊತ ಕುಂದಿರ್ತೀವಿ. ಅವ್ರು ಮಾಡಿದವ್ರು ನೋಡಿರು ಬರ್ತದೆ ನಿನಗೆ ದೋಷ. ಅವ್ರು ನೆನಪು ಮಾಡಿರ, ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅವ್ ಮರ್ತು ಬಿಡ್ತಾನೆ. ಅದನ್ನು ಮಾಡಿದ್ದ ನಾವು ಮರ್ತು ಆರಾಮಿರ್ತಾನೆ. ಇದು ಬರೇ ಅದ ಹೆಸರಿನಾಗ ಅವ್ರು ಅದನ್ನು ಮಾಡಿದ್ರು ಇವ್ರು ಇದನ್ನು ಮಾಡಿದ್ರು, ಬರೇ ಇದನ್ನು ತಲೆ ಹಾಕೊಂಡು ಇಡೀ ಜೀವಮಾನ. ಅದೇನಂತ ಸೂಳಿ ಪಾಪ ಸನ್ಯಾಸಿಗೆ ಬಂತಂತ. ಹಂಗೆ ಅದ್ರ ನೆನಪು ಮಾಡಿ ಮಾಡಿ ಅದಕ್ಕೆ ನರಕ ಆತಂತ. ಅವು ಇಂಥವ್ರು ಯಾವಾಗ ಬರ್ಬೇಕು ನಮ್ಮ ಮಹಾತ್ಮನ ನನಗೆ ಹಂಗೆ ಆಯ್ತಂತ ಆಕೆ ನೆನಪು ಮಾಡಿ ಆಕೆ ಸ್ವರ್ಗಕ್ಕೆ ಹೋದಂತ, ಇದು ನರಕಕ್ಕೆ ಹೋತಂತ. ಹಂಗೆ ಇಂಥ ವಿಷಯ ಪಡ್ಕಿದ್ರೆ ನೆನಪು ಮಾಡಿ ಅವರು ದೋಷ ಹತ್ಕೊಂಡು ನಾವು ಈ ಸ್ಥಿತಿಗೆ ಹೋಗ್ತೀವಿ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ದೋಷಾರೋಪಣೆ ಶುದ್ಧಿ ತೆಗೆದಾದ್ರೆ ಹೋಗ್ತೀನಿ. ವಿಷಯಗಳ ಇನ್ನೊಬ್ಬರ ಬಗ್ಗೆ ದೋಷ ಎಂದು ನೋಡಬಾರ್ದು. ಯಾವ ಇದರೊಳಗೆ ಅಭ್ಯಾಸದಾಗ ತೊಡಗ್ತಾನೆ, ಯಾರ ಬಗ್ಗೆ ದೋಷ ನೋಡಕ್ಕೆ ಹೋಗ್ತಾನೆ, ಅವು ಪುರುಷೋತ್ತ ಇರೋದಿಲ್ಲ ಇನ್ನೊಬ್ಬರ ಬಗ್ಗೆ ದೋಷ ನೋಡಕ್ಕೆ. ನಾವು ಇದನ್ನು ಬಿಟ್ಟು ಬಿಟ್ಟೇವಿ, ಬರೇ ಅವ್ರ ಆ ಸುದ್ದಿ ಏನೈತಿ ಈ ಸುದ್ದಿ ಇದ್ರಾಗ ಕಾಲ ಕಳೆದು ಜೀವನ ಹಾಳು ಮಾಡ್ಕೊತೇವೆ. ಪರಚಿಂತೆ ನಮಗೆ ಕೇಯ, ನಮ್ಮ ಚಿಂತೆ ನಮಗೆ ಹಾಸಲುಂಟು ಹೊಳೆಯಲುಂಟು ಅಂದಿಲ್ಲ. ಅದಕ್ಕೆ
ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಬರೇ ಅವನು ಮಾಡಿ 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 ಅದರಲ್ಲಿ ಸತ್ವತ ಬುದ್ಧಿ ಸುಖ ಬುದ್ಧಿ ಗಟ್ಟಿ ಆಕೈತಿ. ಮತ್ತು ವಿಶೇಷ ಅವ್ರು ಮಾಡಿದ ಕೂಡ ನಾನು ಹಂಗೆ ಮಾಡ್ಬೇಕು. ಅವ್ನು ಮನೆ ಹಚ್ಚಿದ್ರೆ ನಾನು ಹಂಗೆ ಹಾಕ್ಬೇಕು. ಅದು ನಾವು ಹೊಲ ಹಿಡಿದು ನಾನು ಹಿಡಿಬೇಕಪ್ಪ, ಅವ್ನು ಬೋರ್ ಹಾಕ್ಸಿದ್ರೆ ನಾನು ಹಾಕ್ಸ್ಬೇಕಪ್ಪ. ಇದು ಆಶಯ ಏನು ಮಾಡ್ತೈತಿ, ನಮ್ಮನ್ನು ಭಾಳ ಹೀನ ಸ್ಥಿತಿಗೆ ಒಯ್ತೈತಿ. ಮಹಾತ್ಮರು ನೋಡಿ ನಾವು ಅವ್ರು ಹಂಗೆ ಆಗ್ಬೇಕನ್ನೋದು, ಅಜ್ಞಾನವನ್ನು ಕಳ್ಕೊಂಡು ಮುಕ್ತ ಆಗ್ಬೇಕನ್ನುವಂಥದ್ದು ಬೇಕಲ್ಲ, ಉತ್ಕಟ ಇಚ್ಛ. ಅದು ಹಿಂದಿನ ಪುಣ್ಯ ಇದ್ರೆ ಬರ್ತೈತಿಲ್ಲ ಅಂದ್ರೆ ಬರೋದಿಲ್ಲ ಅಂತ.